ಭಾರತದ ಕುಲಪುತ್ರ, ಮತ್ತೊಬ್ಬರು ಕರುನಾಡ ಕನಸುಗಾರ, ಮಗದೊಬ್ಬರು ಅಗ್ನಿ ಮಿಸೈಲ್ ಹಿಂದಿರುವ ಮಹಿಳಾ ಶಕ್ತಿ. ಶೈಕ್ಷಣಿಕ ಕ್ರಾಂತಿ ಬರೆದ ರೇವಾದಿಂದ ಸಾಧಕರ ಅಭಿನಂದನೆ. ಇದೇ ಹೊತ್ತಿನ ವಿಶೇಷ ರೇವಾ ಅಭಿನಂದನೆ. ನಾನು ಪ್ರತೀಕ್ಷಾ. ರೇವಾ ವಿಶ್ವವಿದ್ಯಾಲಯ ಶಿಕ್ಷಣ ಕ್ಷೇತ್ರದಲ್ಲಿ ಖ್ಯಾತಿಯನ್ನ ಪಡೆದಿರೋ ವಿದ್ಯಾಸಂಸ್ಥೆ. ತನ್ನ ವಿಸ್ತಾರವಾದ ಕ್ಯಾಂಪಸ್, ಉತ್ತಮ ಶಿಕ್ಷಣ ವ್ಯವಸ್ಥೆ, ಗುಣಮಟ್ಟದ ಮೂಲ ಸೌಕರ್ಯದಿಂದಲೇ ಹೆಸರು ಮಾಡಿರುವ ಶಿಕ್ಷಣ ಸಂಸ್ಥೆ ರೇವಾ. ಇತ್ತೀಚೆಗಷ್ಟೇ ತನ್ನ ಸಂಸ್ಥೆಯ ಸಂಸ್ಥಾಪಕರ ದಿನಾಚರಣೆಗೆ ಸಾಕ್ಷಿಯಾಯಿತು ರೇವಾ. ಹೇಗಿತ್ತು ಆ ಸಂಭ್ರಮ? ಬನ್ನಿ ನೋಡೋಣ. ಎಂಥ ವಿಶಾಲವಾದ ಕ್ಯಾಂಪಸ್ ನೋಡಿ. ನೂರಾರು ವಿದ್ಯಾರ್ಥಿಗಳ ಪಾಲಿನ ಜ್ಞಾನದೇಗುಲ. ಹಸಿರಸಿರಿಯ ಮಧ್ಯೆ ಕಲಿಯೋಕೆ ಪೂರಕ ವಾತಾವರಣ, ಗುಣಮಟ್ಟದ ಶಿಕ್ಷಣ, ಹೈ ಕ್ವಾಲಿಟಿ ಇನ್ಫ್ರಾಸ್ಟ್ರಕ್ಚರ್. ಇದೇ ಕಾರಣಕ್ಕೆ ಆರಂಭವಾದ ಕೆಲವೇ ವರ್ಷಗಳಲ್ಲಿ ರೇವಾ ಯೂನಿವರ್ಸಿಟಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರೋದು. ರೇವಾ 2004ರಲ್ಲಿ ಆರಂಭವಾದ ಸಣ್ಣದೊಂದು ವಿದ್ಯಾಸಂಸ್ಥೆ. ಈ ಶಿಕ್ಷಣ ಸಂಸ್ಥೆಗೆ ಜನ್ಮ ನೀಡಿದವರು ಡಾಕ್ಟರ್ ಪಿ ಶ್ಯಾಮರಾಜು. ಮುಂದೊಂದು ದಿನ ತನ್ನ ಶಿಕ್ಷಣ ಸಂಸ್ಥೆಯ ಕೀರ್ತಿ ಎಲ್ಲೆಡೆ ಹರಡುತ್ತೆ, ದುಂಬಿಗಳಂತೆ ವಿದ್ಯಾರ್ಥಿಗಳು ತನ್ನ ಸಂಸ್ಥೆಯ ಕಡೆ ಹಾರಿ ಬರ್ತಾರೆ ಅಂತ ಸ್ವತಃ ತಾವು ಊಹಿಸಿರ್ಲಿಲ್ವೇನೋ. ಆದ್ರೆ ಕರ್ಮಯೋಗಿಯಾಗಿರೋ ಡಾಕ್ಟರ್ ಪಿ ಶ್ಯಾಮರಾಜುರವರ ಧ್ಯೇಯ, ಕರ್ತವ್ಯ ನಿಷ್ಠೆ ಇವತ್ತು ಸಂಸ್ಥೆಯ ಕೀರ್ತಿಯನ್ನ ಉತ್ತುಂಗಕ್ಕೇರಿಸಿದೆ. ಭಾರತದ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳ ಪೈಕಿ ರೇವಾ ಯೂನಿವರ್ಸಿಟಿ ತನ್ನ ಸ್ಥಾನ ಪಡೆದಿದೆ. ಹಿಂದೊಮ್ಮೆ ಕನಸು ಕಾಣೋದು ಮಾತ್ರವಲ್ಲದೆ ಕಂಡ ಕನಸನ್ನ ನನಸಾಗಿಸಿ ಸಕಾರಕ್ಕೆ ತಂದ ತೃಪ್ತಿ ಅವರಿಗಿದೆ. ಆರಂಭದಲ್ಲಿ ಸಣ್ಣ ಪ್ರಮಾಣದ ಶಿಕ್ಷಣ ಸಂಸ್ಥೆಯಾಗಿದ್ದ ರೇವಾ ಯೂನಿವರ್ಸಿಟಿ ಈಗ ದೊಡ್ಡ ಸಾಮ್ರಾಜ್ಯ. ಸಾವಿರಾರು ವಿದ್ಯಾರ್ಥಿಗಳ ಪಾಲಿಗೆ ಆಶ್ರಯ ನೀಡ್ತಿರೋ ಹೆಮ್ಮರ. ಇಂಜಿನಿಯರಿಂಗ್, ಸೈನ್ಸ್, ಲಾ, ಮ್ಯಾನೇಜ್ಮೆಂಟ್, ಪರ್ಫಾರ್ಮಿಂಗ್ ಆರ್ಟ್ಸ್ ಸೇರಿದಂತೆ ಹಲವಾರು ಕೋರ್ಸ್ಗಳನ್ನ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದೆ. ಹೊರ ರಾಜ್ಯ ಹಾಗೂ ಹೊರ ದೇಶಗಳಿಂದಲೂ ವಿದ್ಯಾರ್ಥಿಗಳು ಇಲ್ಲಿ ಅಡ್ಮಿಷನ್ ಪಡೆಯುತ್ತಿದ್ದಾರೆ. ಉತ್ತಮ ಗುಣಮಟ್ಟದ ವಿದ್ಯೆ, ಉನ್ನತ ಸೌಲಭ್ಯಗಳು, ಯಾವ ಫಾರಿನ್ ವಿದ್ಯಾಲಯಗಳಿಗೂ ಕಡಿಮೆ ಇಲ್ಲದ ರೀತಿ ಇಲ್ಲಿನ ಬೋಧನೆ ಅನ್ನೋದು ಇಲ್ಲಿನ ವಿದ್ಯಾರ್ಥಿಗಳ ಅಭಿಪ್ರಾಯ. ವಿದ್ಯಾರ್ಜನೆಗೆ ಬಂದಿರೋ ಮಕ್ಕಳಿಗೆ ತರಗತಿಗಳಲ್ಲಿ, ಲ್ಯಾಬ್ಗಳಲ್ಲಿ, ಆನ್ ಫೀಲ್ಡ್ನಲ್ಲಿ ಪ್ರತಿನಿತ್ಯ ಪಾಠ ಮಾಡೋದು ಇದ್ದೇ ಇರುತ್ತೆ. ಆದ್ರೆ ಪುಸ್ತಕಗಳಲ್ಲಿರೋ ಪಾಠದ ಹೊರತಾಗಿ ಜೀವನವೇ ಒಂದು ಪಾಠ ಅಂತ ತೋರಿಸಿಕೊಡೋದಕ್ಕೆ ಸಂಸ್ಥೆ ಮುಂದಾಗಿದೆ. ಈ ಕಾರಣಕ್ಕಾಗಿಯೇ ಸಂಸ್ಥಾಪಕರ ದಿನಾಚರಣೆಯನ್ನ ಪ್ರತಿ ವರ್ಷ ಅದ್ದೂರಿಯಾಗಿ ಆಚರಿಸೋದು. ಭಿನ್ನ ವಿಭಿನ್ನ ಕ್ಷೇತ್ರಗಳಲ್ಲಿ ಸಾಧಿಸಿ ತಮ್ಮದೇ ಛಾಪು ಮೂಡಿಸಿರೋ ಗುರು ಹಿರಿಯರನ್ನ ಫೌಂಡರ್ಸ್ ಡೇ ದಿನದಂದು ಗುರುತಿಸಿ ಆಹ್ವಾನಿಸಿ ಗೌರವಿಸಲಾಗುತ್ತೆ. ಸಾಧಕರಿಗೆ ರೇವಾ ಯೂನಿವರ್ಸಿಟಿಯಿಂದ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ನಮ್ಮಲ್ಲಿ ಇಂಜಿನಿಯರಿಂಗ್ ಕೋರ್ಸಸ್ ಇದೆ, ಮತ್ತು ಸೈನ್ಸ್ ಕೋರ್ಸಸ್ ಇದೆ, ಲೀಗಲ್ ಕೋರ್ಸ್ ಇದೆ, ಮತ್ತು ಮ್ಯಾನೇಜ್ಮೆಂಟ್ ಕೋರ್ಸ್ಗಳಿದೆ, ಆಮೇಲೆ ಪರ್ಫಾರ್ಮಿಂಗ್ ಆರ್ಟ್ಸ್ ಕೋರ್ಸ್ ಇದೆ. ಅದಕ್ಕೆ ಪ್ರತಿ ವರ್ಷ ಕೂಡ ನಾವೇನು ಮಾಡ್ತೀವಿ ಅಂದರೆ 3-4 ಜನ ಒಂದೊಂದು ಕ್ಷೇತ್ರದಿಂದ ಆಯ್ಕೆ ಮಾಡಿಕೊಂಡು ಅವರು ಏನು ಸಾಧನೆ ಮಾಡಿದ್ದಾರೆ ಅನ್ನೋದನ್ನು ಗುರುತಿಸಿ ಇಲ್ಲಿ ನಾವು ಅವರಿಗೆ ಲೈಫ್ ಟೈಮ್ ಅಚೀವ್ಮೆಂಟನ್ನು ಅವಾರ್ಡನ್ನು ಕೊಡ್ತೀವಿ. ಇದರ ಉದ್ದೇಶ ಏನಂತಂದರೆ, ವ್ಯವಸ್ಥಾಪಕರ ದಿನಾಚರಣೆ ನಾವು ಇಲ್ಲಿ ಆಚರಣೆ ಮಾಡೋದು ಉದ್ದೇಶ ಏನಂತಂದರೆ, ಮಕ್ಕಳಿಗೆ ದಿನ ಪಾಠ ಹೇಳೋದು, ಆಮೇಲೆ ಪ್ರಾಜೆಕ್ಟ್ಸ್ ಮೇಲೆ ಕರ್ಕೊಂಡು ಅವ್ರಿಗೆ ಪಾಠ ಹೇಳೋದು, ಲ್ಯಾಬ್ಸಲ್ಲಿ ನಾವೆಲ್ಲ ಇದನ್ನು ಹೇಳ್ಕೊಡ್ತಾ ಇರ್ತೀವಿ. ಆದರೂ ಕೂಡ ಈ ರೀತಿ ಯಾರಿಗಾದ್ರೂ ಅಂದರೆ ದೊಡ್ಡವ್ರನ್ನ ಸಾಧನೆ ಮಾಡೋರನ್ನ ಕರ್ಕೊಂಬಂದು ಅವ್ರಿಗೆ ಅವಾರ್ಡ್ಸ್ ಕೊಡೋದ್ರ ಮುಖಾಂತರ ಅವರು ಏನು ಸಾಧನೆ ಮಾಡಿದ್ದಾರೆ ಅವ್ರ ಕ್ಷೇತ್ರದಲ್ಲಿ, ಅದರಲ್ಲಿ ಏನೇನು ಕಷ್ಟಪಟ್ಟಿದ್ದಾರೆ ಅವರ ಅನುಭವ ನಾವು ಹಂಚ್ಕೊಂಡಾಗ ಅದೊಂಥರ ಪ್ರಾಕ್ಟಿಕಲ್ ಆಗಿ ಅವರಿಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಸ್ಫೂರ್ತಿ ಬರುತ್ತೆ ಅನ್ನೋ ಉದ್ದೇಶನ ನಾವು ಮಾಡ್ತಿರೋದು. ಗೌರವ ಸ್ವೀಕರಿಸಿದ ಸಾಧಕರ ಜೀವನವೇ ಮಕ್ಕಳಿಗೆ ಪಾಠವಾಗಲಿ ಅನ್ನೋ ಆಶಯವನ್ನ ಸಂಸ್ಥೆ ಹೊಂದಿದೆ. ಆಗ ಮಕ್ಕಳಿಗೆ ಸಾಧನೆಯ ಹಾದಿ ಹೇಗಿತ್ತು, ಎದುರಾದ ಕಷ್ಟಗಳು ಹೇಗಿತ್ತು, ಸಾಧಕನಿಗೆ ಇರಬೇಕಾದ ಗುಣಗಳು ಏನು ಅನ್ನೋದನ್ನ ಕಣ್ಣಾರೆ ಪ್ರಾಕ್ಟಿಕಲ್ ಆಗಿ ನೋಡ್ತಾರೆ ಎಂಬ ಅಭಿಪ್ರಾಯ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಪಿ ಶ್ಯಾಮರಾಜು ಅವರದ್ದು.
ಈ ವರ್ಷವೂ ಕೂಡ ಜನವರಿ 6ನೇ ತಾರೀಕಿನಂದು ರೇವಾ ಯೂನಿವರ್ಸಿಟಿಯ ಆವರಣದಲ್ಲಿ ಸಂಸ್ಥಾಪಕರ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಸಂಸ್ಥಾಪನಾ ದಿನಾಚರಣೆ ಅಂದ್ರೆ ಡಾಕ್ಟರ್ ಪಿ ಶಾಮರಾಜು ಅವರ ಬರ್ತ್ಡೇ. ಆದ್ರೆ ಇದನ್ನ ಬರ್ತ್ಡೇ ರೀತಿ ಸೆಲೆಬ್ರೇಟ್ ಮಾಡೋಕ್ಕಿಂತ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುವ ಕಾರಣಕ್ಕಾಗಿ ಅಥವಾ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸೋದಕ್ಕೆ ನೆರವಾಗುವ ಕಾರಣಕ್ಕಾಗಿ ಸಂಸ್ಥಾಪನಾ ದಿನಾಚರಣೆಯನ್ನ ರೇವಾದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಅದರದ್ದೇ ಝಲಕಿದು. ಈ ಸಾಲಿನ ಜೀವಮಾನ ಸಾಧನೆ ಪ್ರಶಸ್ತಿಯನ್ನ 3 ಸಾಧಕರಿಗೆ ನೀಡಿ ಗೌರವಿಸಲಾಯಿತು. ಸಾಹಿತ್ಯ ಕ್ಷೇತ್ರದ ದಿಗ್ಗಜರಾದ ಪದ್ಮಭೂಷಣ, ಜ್ಞಾನಪೀಠ ಡಾಕ್ಟರ್ ಚಂದ್ರಶೇಖರ ಕಂಬಾರ ಆ 3 ಸಾಧಕರಲ್ಲಿ ಒಬ್ಬರು. ಇನ್ನು DRDO ನಿರ್ದೇಶಕಿ ದ ಅಗ್ನಿ ವುಮೆನ್ ಅಥವಾ ದ ಮಿಸೈಲ್ ವುಮೆನ್ ಆಫ್ ಇಂಡಿಯಾ ಎಂದೇ ಗುರುತಿಸಲ್ಪಡುವ ಡಾಕ್ಟರ್ ಟೆಸ್ಸಿ ಥಾಮಸ್ ಅವರು ಈ ಬಾರಿ ಜೀವಮಾನ ಪ್ರಶಸ್ತಿಗೆ ಭಾಜನರಾದ್ರು. ಇದರೊಂದಿಗೆ ಜೀವಮಾನ ಸಾಧನೆಗಾಗಿ ಪ್ರಶಸ್ತಿ ಪಡೆದವರು ಕನ್ನಡ ಚಿತ್ರರಂಗಕ್ಕೆ ನೂತನ ಆಯಾಮ ಕೊಟ್ಟ ಹಠವಾದಿ, ಕನಸುಗಾರ, ಕ್ರೇಜಿ ಸ್ಟಾರ್ ಡಾಕ್ಟರ್ ರವಿಚಂದ್ರನ್. ಇದೇ ಸಂದರ್ಭದಲ್ಲಿ ನ್ಯೂಸ್ ಫಸ್ಟ್ ಜೊತೆ ತಮ್ಮ ಅಭಿಪ್ರಾಯ ಹಂಚಿಕೊಂಡ ಡಾಕ್ಟರ್ ಚಂದ್ರಶೇಖರ ಕಂಬಾರರು, ವಿದ್ಯಾಸಂಸ್ಥೆಗಳು ಕೇವಲ ಪಠ್ಯದಲ್ಲಿರೋ ವಿದ್ಯೆ ಕಲಿಸಿದ್ರೆ ಸಾಲದು, ಬದಲಾಗಿ ಜೀವನದ ಮೌಲ್ಯ ಹೇಳಿಕೊಡುವಂತದ್ದಾಗಿರಬೇಕು. ಅಂಥ ಕಾರ್ಯವನ್ನ ರೇವಾ ಯೂನಿವರ್ಸಿಟಿ ಮಾಡ್ತಾ ಇದೆ ಎಂದ್ರು. ಸಂಸ್ಥೆಗೆ ಶುಭವಾಗಲಿ ಎಂದು ಹಾರೈಸಿದ್ರು. ಜೊತೆಗೆ ಮುಂದಿನ ಪೀಳಿಗೆಯ ಮಕ್ಕಳಿಗೆ ಉನ್ನತ ಸ್ಥಾನಕ್ಕೇರಬೇಕು ಅಂದ್ರೆ ವಿದ್ಯಾಸಂಸ್ಥೆಗಳ ಕರ್ತವ್ಯ ಏನಿದೆ ಎಂದು ತಿಳಿಸಿದ್ದಾರೆ. ವಿದ್ಯಾಸಂಸ್ಥೆಗಳು ಮಕ್ಕಳ ಅಸ್ತಿತ್ವಕ್ಕೆ ಅರಿವು ಬರುವಂತಹ, ತಮ್ಮನ್ನ ತಾವೇ ತಿದ್ದುಕೊಳ್ಳಲು ಅರಿವು ಮೂಡಿಸುವಂತಹ ವಿದ್ಯೆ ನೀಡಬೇಕು ಎಂದ್ರು. ನಾವು ಕೊಡ್ತಾ ಇರುವಂತಹ ವಿದ್ಯೆ ಅದು ಹೇಗಾಗಿರಬೇಕು ಅಂತಂದರೆ, ನಮ್ಮ ಮಕ್ಕಳಿಗೆ ತಮ್ಮ ಅಸ್ತಿತ್ವದ ಬಗ್ಗೆ ಅರಿವು ಬರುವಂತಹ, ಆಮೇಲೆ ತಮ್ಮನ್ನು ತಾವು ತಿಳಿದುಕೊಳ್ಳಲಿಕ್ಕೆ ಏನೇನು ಬೇಕು ಅನ್ನುವಂತಹ ಒಂದು ತಿಳುವಳಿಕೆ ಅವರಲ್ಲಿ ಮೂಡಬೇಕು. ಅಂತಂದರೆ ಯಾವ ರೀತಿಯಲ್ಲಿ ಕಲಿಸ್ಬೇಕು, ಏನು ರೀತಿಯಲ್ಲಿ ಕಲಿಸ್ಬೇಕು ಅನ್ನೋದನ್ನು ನೋಡಬೇಕು. 100 ವರ್ಷಗಳ ಹಿಂದೆ ಭಾರತವನ್ನ ಆಕ್ರಮಿಸಿಕೊಂಡಿದ್ದ ಬ್ರಿಟಿಷರ ಶಿಕ್ಷಣ ಪದ್ಧತಿಯನ್ನ ಈಗಲೂ ಪಾಲಿಸಲಾಗುತ್ತಿದೆ. ಆದ್ರೆ ನಮ್ಮ ದೇಶಕ್ಕೆ, ನಮ್ಮ ಭಾವೈಕ್ಯತೆಗೆ, ನಮ್ಮ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಕಾರಿಯಾಗುವಂಥ ಮತ್ತು ಒಗ್ಗೂಡುವಂಥ ಶಿಕ್ಷಣ ನೀಡುವುದು ಈಗ ಅವಶ್ಯವಾಗಿದೆ. ಅದನ್ನ ಶಿಕ್ಷಣ ಸಂಸ್ಥೆಗಳು ಕ್ರಮೇಣವಾಗಿ ನೀಡಲು ಆರಂಭಿಸಬೇಕು ಎಂಬ ಕಿವಿಮಾತನ್ನ ಸಂದೇಶವಾಗಿ ಸಾರಿದ್ದಾರೆ. ವಿದ್ಯೆಯ ಬಗೆಗೆ ನಮ್ಮನ್ನು ಬ್ರಿಟಿಷರ್ಸು ಆಗಲೇ ನಮ್ಮ ಮನಸ್ಸನ್ನು ಕೆಡಿಸಿಬಿಟ್ಟು ನಾವು ಅವರು ಏನು ಮಾಡ್ತಿದ್ರು ಆ ವಿದ್ಯೆಗಳನ್ನು ಕಲಿತಾ ಇದ್ದೀವೇನೋ ಹೊರತು ನಮಗೆ ಬೇಕಾಗಿರ್ತಕ್ಕಂಥ, ನಮ್ಮ ದೇಶಕ್ಕೆ ಅಗತ್ಯವಾಗಿರುವ, ನಮಗೆ ರೆಲೆವೆಂಟ್ ಆಗಿರ್ತಕ್ಕಂಥ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೇವೆಯೇ ಅಂತ ನನಗೆ ಅನುಮಾನ ಇದೆ. ಇನ್ನು ಯಾವುದೇ ಪ್ರಶಸ್ತಿಗೆ ಉಬ್ಬದೆ, ಯಾವುದೇ ಟೀಕೆ ಟಿಪ್ಪಣಿಗಳಿಗೆ ಕುಗ್ಗದೆ ಸದಾಕಾಲ ಸಮತೋಲನವನ್ನ ರೂಢಿಸಿಕೊಂಡಿರೋ ಕಂಬಾರರು ತಮಗೆ ನೀಡಲಾಗಿರೋ ಜೀವಮಾನ ಸಾಧನೆಯ ಪ್ರಶಸ್ತಿಯ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ನಿಮಗೇನ್ ಅನ್ಸುತ್ತೋ ಅದನ್ನ ಬರೀರಿ, ನಾ ಅದ್ರ ಬಗ್ಗೆ ಮಾತಾಡೋದಿಲ್ರಿ ಅಂತಾರೆ ತಮ್ಮ ಎಂದಿನ ನಗುಮುಖದಲ್ಲೇ. ಅದನ್ನೇ ನಾನು ಹೇಳಪ್ಪ, ನಿಮಗೆ ಹೆಂಗೆ ಅನಿಸ್ತೈತೋ ಹಂಗೆ. ಇನ್ನು ಡಾಕ್ಟರ್ ಕಂಬಾರ್ರಿಗೆ ಪ್ರಶಸ್ತಿ ಪ್ರದಾನ ಮಾಡಿದ ನಂತರ ರೇವಾ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಉತ್ತರ ಕರ್ನಾಟಕ ಶೈಲಿಯ ಸಣ್ಣ ನಾಟಕವೊಂದನ್ನ ಪ್ರದರ್ಶಿಸಿ ನೆರೆದಿದ್ದವರ ಮನಗೆದ್ರು. ರೇವಾ ಯೂನಿವರ್ಸಿಟಿ ಸಂಸ್ಥಾಪಕರ ದಿನಾಚರಣೆಯಲ್ಲಿ ಜೀವಮಾನ ಸಾಧನೆಯ ಪ್ರಶಸ್ತಿ ಪಡೆದ ಮತ್ತೋರ್ವ ಸಾಧಕರು ಡಾಕ್ಟರ್ ಟೆಸ್ಸಿ ಥಾಮಸ್. ಭಾರತ ಕಂಡ ಅತ್ಯಂತ ಸೌಮ್ಯ ಹಾಗೂ ಪ್ರೀತಿಯ ರಾಷ್ಟ್ರಪತಿಗಳಲ್ಲಿ ಒಬ್ಬರಾದ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರ ಜೊತೆ ಕೆಲಸ ಮಾಡಿರೋ ಹಿರಿಯ ವಿಜ್ಞಾನಿ. ಅಲ್ಲದೆ
ಭಾರತದ ಇತಿಹಾಸದಲ್ಲೇ ಮಿಸೈಲ್ ಪ್ರಾಜೆಕ್ಟ್ಗಳನ್ನ ಹ್ಯಾಂಡಲ್ ಮಾಡಿರೋ ಪ್ರಪ್ರಥಮ ಮಹಿಳೆ. ಇವರು ವಿಜ್ಞಾನಿಯಾಗಿರೋದಕ್ಕೂ ಒಂದು ಅದ್ಭುತವಾದ ಹಿನ್ನೆಲೆ ಇದೆ. ಕೇರಳದ ತಿರುವನಂತಪುರದಲ್ಲಿನ ಡಾಕ್ಟರ್ ಟೆಸ್ಸಿ ಥಾಮಸ್ ರವರ ಮನೆ ಬಳಿ ತುಂಬಾ ರಾಕೆಟ್ ಲಾಂಚಿಂಗ್ ಸ್ಟೇಷನ್ಗಳಿದ್ವಂತೆ. ಆಗಿನಿಂದಲೂ ರಾಕೆಟ್ಗಳನ್ನೇ ನೋಡಿ ಬೆಳೆದಿದ್ರಿಂದ ಒಂದಲ್ಲ ಒಂದು ದಿನ ತಾನೂ ದೊಡ್ಡ ವಿಜ್ಞಾನಿಯಾಗಬೇಕು ಎಂಬ ಕನಸು ಹೊತ್ತಿದ್ರು. ಹೊತ್ತ ಕನಸು ಈಗ ನನಸಾಗಿ ಇವತ್ತು ಭಾರತವೇ ಅವರತ್ತ ತಿರುಗಿ ನೋಡ್ತಾ ಇದೆ. ತ್ರಿಶೂರಿನ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ವ್ಯಾಸಂಗ ಮಾಡಿದ ಡಾಕ್ಟರ್ ಟೆಸ್ಸಿ ಥಾಮಸ್ ಮುಂದೆ ಮಾಸ್ಟರ್ಸ್ ಇನ್ ಗೈಡೆಡ್ ಮಿಸೈಲ್ಸ್ ವ್ಯಾಸಂಗ ಮಾಡಿದ್ರು. ನಂತರ ಮಿಸೈಲ್ ಗೈಡೆನ್ಸ್ ವಿಚಾರದಲ್ಲಿ ಉನ್ನತ ವ್ಯಾಸಂಗ ಮಾಡಿ ಡಾಕ್ಟರೇಟ್ ಪಡೆದಿದ್ದಾರೆ. ಇಷ್ಟೆಲ್ಲ ಆದ ನಂತರವೂ ಅವರಿಗೆ ಕಲಿಯುವ ಉತ್ಸಾಹ ಕೊಂಚವೂ ಕ್ಷೀಣಿಸಿಲ್ಲ. ಆಪರೇಷನ್ಸ್ ಮ್ಯಾನೇಜ್ಮೆಂಟ್ ವಿಭಾಗದಲ್ಲಿ MBA ಮಾಡಿದ್ರು. ಸದ್ದೇ ಆಗದೆ ಸಾಧಿಸಿದ ಇವರಿಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 8 ಹಾನರರಿ ಡಾಕ್ಟರೇಟ್ಗಳು ಒಲ್ದಿವೆ. IIT ಪುಣೆಯಲ್ಲಿ ಗೈಡೆಡ್ ಮಿಸೈಲ್ಸ್ ಪ್ರಾಧ್ಯಾಪಕರಾಗಿ ವೃತ್ತಿ ಆರಂಭಿಸಿದ ಡಾಕ್ಟರ್ ಟೆಸ್ಸಿ ಥಾಮಸ್ ಇದೀಗ ಭಾರತದ ಮಿಸೈಲ್ ವುಮೆನ್ ಆಗಿ ಮನೆ ಮಾತಾಗಿದ್ದಾರೆ. ಭಾರತದ ಅಗ್ನಿ ಮಿಸೈಲ್ ಗರ್ಭಾವಸ್ಥೆಯಲ್ಲಿರುವಾಗಲಿಂದಲೂ ಅದರ ಜೊತೆ ಹೆಜ್ಜೆ ಹಾಕಿದ್ದಾರೆ. ಜೀವಮಾನ ಸಾಧನೆ ಪ್ರಶಸ್ತಿಯನ್ನ ತಮ್ಮ ಮುಡಿಗೇರಿಸಿಕೊಂಡ ಡಾಕ್ಟರ್ ಟೆಸ್ಸಿ ಥಾಮಸ್ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿ ಸಂತಸವನ್ನ ಹಂಚಿಕೊಂಡಿದ್ದಾರೆ. ಕಳೆದ 36 ವರ್ಷಗಳಿಂದ DRDOದಲ್ಲಿ ಕಾರ್ಯನಿರ್ವಹಿಸುತ್ತಿರೋ ತನಗೆ ಈ ಅವಾರ್ಡ್ ಅತ್ಯಂತ ಸಂತಸ ತಂದಿದ್ದು, ಭಾರತವನ್ನ ಮತ್ತಷ್ಟು ಹೆಮ್ಮೆ ಪಡಿಸೋದೇ ನನ್ನ ಪ್ರಮುಖ ಗುರಿ ಅಂತಾರೆ. It's almost 36 years of working with the DRDO. It gives us immense pleasure in making country proud and putting country in the very niche areas of technology. So that's a good achievement, and total I was fortunate to work on major systems of DRDO. ಇದೇ ವೇಳೆ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಟೆಸ್ಸಿ ಥಾಮಸ್ ಆರಂಭದ ದಿನಗಳನ್ನು ಮೆಲುಕು ಹಾಕಿದ್ರು. ಗೈಡೆನ್ಸ್ ಅಂಡ್ ಮಿಷನ್ ಡಿಸೈನರ್ ಆಗಿ ತನ್ನ ವೃತ್ತಿ ಆರಂಭಿಸಿದ ಡಾಕ್ಟರ್ ಟೆಸ್ಸಿ ಥಾಮಸ್ ನಂತರ ಅಗ್ನಿ 4ಕ್ಕೆ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿದ್ರು. ಟೆಕ್ನಾಲಜಿ ಬಳಕೆಯ ಅತ್ಯಂತ ಕಡಿಮೆ ಇದ್ದ ಜಮಾನದಿಂದಲೂ ಕಾರ್ಯನಿರ್ವಹಿಸ್ತಾ ಇರೋ ಇವರು ಇದೀಗ ಹಾಲಿ ಇರೋ ಟೆಕ್ನಾಲಜಿಯನ್ನ ಯಾವ ರೀತಿ ಮುಂದಿನ ದಿನಗಳಲ್ಲಿ ಬಳಸಲಾಗುತ್ತೆ ಅನ್ನೋದನ್ನ ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡಿದ್ರು. I was fortunate to join almost 36 years before to DRDO under the guidance of Dr. APJ Abdul Kalam as director, wherein which I could get the opportunity to work with missile systems, development of the strategic missile system, the Agni series, and you students are really fortunate that the real technical skills and capabilities are given to you. So this is an opportunity for each one of you to take the steps in learning from that. ಇನ್ನು ಡಾಕ್ಟರ್ ಟೆಸ್ಸಿ ಥಾಮಸ್ ರವರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಗೌರವ ಸಲ್ಲಿಸಿದ ನಂತರ ರೇವಾ ವಿಶ್ವವಿದ್ಯಾಲಯದ ವಿಶೇಷತೆಯ ಕುರಿತು ಕಿರುಚಿತ್ರವನ್ನ ಪ್ರದರ್ಶಿಸಲಾಯಿತು. ರೇವಾ ಯೂನಿವರ್ಸಿಟಿಯಲ್ಲಿರೋ ಸ್ಟೇಟ್ ಆಫ್ ಆರ್ಟ್ ಯಂತ್ರಗಳು, ಉನ್ನತ ಮಟ್ಟದ ತರಗತಿಗಳು, ವಿಶ್ವ ದರ್ಜೆಯ ಸೌಲಭ್ಯಗಳನ್ನ ಈ ಕಿರುಚಿತ್ರ ಒಳಗೊಂಡಿತ್ತು. ಈ ಜೈಕಾರ, ಉದ್ಘೋಷ, ಈ ಕರತಾಡನ ಎಲ್ಲವೂ ಕರುನಾಡಿನ ಕನಸುಗಾರ, ಕನ್ನಡ ಚಿತ್ರರಂಗಕ್ಕೆ ಹೊಸ ಆಯಾಮ ನೀಡಿದ ಹಠವಾದಿ ಡಾಕ್ಟರ್ ವಿ ರವಿಚಂದ್ರನ್ ಅವರಿಗಾಗಿ.
ಜೀವನದಲ್ಲಿ ಸಾಧಿಸಬೇಕೆಂದ್ರೆ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಮಾತ್ರ ಸಾಧ್ಯ ಅನ್ನೋ ಮಾತನ್ನ ನಂಬಿದವರು ಕ್ರೇಜಿ ಸ್ಟಾರ್ ರವಿಚಂದ್ರನ್. ಇದೇ ಕಾರಣದಿಂದ ಹಿಟ್ ಆಯ್ತು ಪ್ರೇಮಲೋಕ. ಪ್ರೇಮಲೋಕ ಚಿತ್ರ ಮಾಡ್ತಿದ್ದಾಗ ತನಗೆ ಕೆಲಸ ಮಾಡೋದು ಬಿಟ್ರೆ ವ್ಯಾಪಾರ ವ್ಯವಹಾರ ಏನೇನೂ ಗೊತ್ತಿರಲಿಲ್ಲ. ಸಿನಿಮಾ ಚೆನ್ನಾಗಿ ಮೂಡಿಬರಬೇಕೆಂಬ ಉದ್ದೇಶದಿಂದ ಹಗಲು ರಾತ್ರಿ ಶ್ರಮ ಪಟ್ಟಿದ್ದಕ್ಕೆ ಸಿನಿಮಾ ಹಿಟ್ ಆಯ್ತು ಅಂತಾರೆ ರವಿಚಂದ್ರನ್. ಪ್ರೇಮಲೋಕ ಅಂದ ತಕ್ಷಣ ಕಣ್ಣು ನನ್ನ ಮೇಲೆ ಬಂದ್ಬಿಡುತ್ತೆ. ಗೊತ್ತಿಲ್ಲ, 40 ವರ್ಷ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅದೇ ಹುಮ್ಮಸ್ಸು, ಅದೇ ಉತ್ಸಾಹ ಇವತ್ತವರೆಗೂ ಒಂದು ಚೂರು ಕಡಿಮೆ ಅಂತೂ ಆಗಿಲ್ಲ. ಹೇಗೆ ಎಷ್ಟು ದೂರ ಬಂದೇನೆ ಅದು ಗೊತ್ತಿಲ್ಲ. ಬಟ್ ಎಷ್ಟೇ ಡಿಸ್ಟೆನ್ಸ್ ನೀವು ಬನ್ನಿರಿ, 40 ವರ್ಷ ಅಲ್ಲ, 60 ವರ್ಷ ಆಗಲಿ, 80 ವರ್ಷ ಆಗಲಿ, ಅದು 25 ನಿಮಿಷದಲ್ಲಿ ಹೇಳಿ ಮುಗಿಸ್ಬಿಡ್ಬೋದು. ಇಷ್ಟರಲ್ಲೇ ಒಂದು ಚಿಟಿಕೆ ಹೊಡೆಯೋಷ್ಟರಲ್ಲಿ ನಿಮ್ಮ ಜರ್ನಿ ಮುಗಿದೋಗುತ್ತೆ. ಸೊ ನಾನು ಮೊದಲನೇ ಸಿನಿಮಾ ಪ್ರೇಮಲೋಕ ಮಾಡಬೇಕಾದ್ರೆ ಅವತ್ತು ಏನು ಸಿನಿಮಾ ಮಾಡ್ತಿದ್ರೋ ಅದಕ್ಕಿಂತ 10 ಟೈಮ್ಸ್ ಬಡ್ಜೆಟ್ ಮಾಡಿದ್ದು ನಾನು. ಅದಕ್ಕೆಲ್ಲ ನಮ್ಮ ಅಪ್ಪನೇ ಕಾರಣ. ಅವ್ರು ನನ್ನ ಮೇಲಿಟ್ಟು ನಂಬಿಕೆ, ಧೈರ್ಯ ಅವ್ರದ್ದೇ. ಲೆಕ್ಕ ಮ್ಯಾಥಮೆಟಿಕ್ಸಲ್ಲಿ ಏನಾದರೂ ನಾನು ಸ್ಕೂಲಲ್ಲಿ ಓದಿದ್ರೆ ಲೆಕ್ಕಾಚಾರ ಹಾಕೊಂಡು ಕೂತಿರ್ತಿದ್ದೆ, ಪ್ರೇಮಲೋಕ ಆಗ್ತಿರ್ಲಿಲ್ಲ. ಏನು ಗೊತ್ತಿಲ್ಲದೆ ಇದ್ದಾಗ ಗೆಲುವು ನನ್ನ ಹುಡ್ಕೊಂಬಂತು. ಎಲ್ಲ ಗೊತ್ತು ಅಂದ್ಕೊಂಡಾಗ ಗೆಲುವು ಆಟ ಆಡ್ಸೋಕ್ಕೆ ಶುರು ಮಾಡ್ತು. ದಟ್ ಈಸ್ ಹೌ ಜರ್ನಿ ಈಸ್. ಬಿಕಾಸ್ ನಾನು ಫಸ್ಟ್ 2 ಸಿನಿಮಾ ಮಾಡಬೇಕಾದ್ರೆ ನಾನು ರಿಸಲ್ಟ್ ನೋಡಲೇ ಇಲ್ಲ. ನಾನು ಬರೀ ಕೆಲಸ ಮಾಡ್ತಾ ಕೂತಿದ್ದೆ. 3ನೇ ಸಿನಿಮಾ ಮಾಡೋ ಅಷ್ಟರಲ್ಲಿ 4 ಭಾಷೆ ಸಿನಿಮಾ ಮಾಡ್ತಿದ್ದೀನಿ. ನಮ್ಮ ತಂದೆಗೆ ಮೈ ಹುಷಾರಿಲ್ಲ. ಆಗ ಮ್ಯಾಥಮೆಟಿಕ್ಸ್ ಲೆಕ್ಕಾಚಾರ ಬರುತ್ತೆ, ಏನು ವ್ಯಾಪಾರ ಮಾಡಬೇಕು ಅಂತ ಬರುತ್ತೆ. ರಜನಿಕಾಂತ್ ಹಾಕೊಂಡ್ರೆ ಏನು ವ್ಯಾಪಾರ ಮಾಡ್ಬೋದು, ನಾಗಾರ್ಜುನ್ ಏನು ವ್ಯಾಪಾರ ಮಾಡ್ಬೋದು, ಈ ಥರ ಲೆಕ್ಕಾಚಾರ ಬಂದಾಗ ಜೀವನದಲ್ಲಿ ಯಾವಾಗ ಲೆಕ್ಕಾಚಾರ ಬರುತ್ತೋ ಮ್ಯಾನಿಪುಲೇಷನ್ ಬರುತ್ತೆ. ಯಾವಾಗ ಮ್ಯಾನಿಪುಲೇಷನ್ ಬರುತ್ತೋ ರಿಸಲ್ಟ್ ಯೋಚನೆ ಮಾಡ್ತೀರಾ. ಸೊ ಯುವರ್ ಜರ್ನಿ ಇಸ್ ನಾಟ್ ಎಟ್ ಆಲ್, ಯು ಕೆನಾಟ್ ಗೆಟ್ ಯುವರ್ ರಿಸಲ್ಟ್ ಎಟ್ ಆಲ್. ಸೊ ರಿಸಲ್ಟ್ ನೋಡ್ಕೊಂಡು ಯು ಕ್ಯಾನ್ ನೆವರ್ ವರ್ಕ್. ನೀವು ವರ್ಕ್ ಮಾಡಬೇಕಾದ್ರೆ ಜಸ್ಟ್ ಕೀಪ್ ಆನ್ ವರ್ಕಿಂಗ್. ನಗ್ನಗ್ತಾ ಕೆಲಸ ಮಾಡ್ತಾ ಇರ್ರಿ, ನಗ್ನಗ್ತಾ ಹೋಗ್ತಾ ಇರ್ರಿ. ರಿಸಲ್ಟ್ ಇಸ್ ಸಮ್ವೇರ್ ವಿಚ್ ಯು ಡೋಂಟ್ ನೋ. ಇದೇ ವೇಳೆ ತಮ್ಮ ವಿದ್ಯಾರ್ಥಿ ಜೀವನದ ಬಗ್ಗೆ ಮೆಲುಕು ಹಾಕಿದ್ರು ಡಾಕ್ಟರ್ ವಿ ರವಿಚಂದ್ರನ್. 6ನೇ ಕ್ಲಾಸ್ನಲ್ಲಿ ಫೇಲ್ ಆಗಿದ್ರಂತೆ ಕ್ರೇಜಿ ಸ್ಟಾರ್. ಹಾಗೋ ಹೀಗೋ ಪಲ್ಟಿ ಹೊಡೆದಾದ್ರೂ 10ನೇ ಕ್ಲಾಸ್ ಪಾಸ್ ಆಗ್ಲೇಬೇಕು ಅಂತ ನಿರ್ಧರಿಸಿ ಪಾಸು ಆದ್ರಂತೆ. ಆದ್ರೆ ಈ ತಪ್ಪನ್ನ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರದು ಅನ್ನೋದು ರವಿ ಮಾಮನ ಕಿವಿಮಾತು. ಓದೋ ವಯಸ್ಸಿನಲ್ಲಿ ಆಟವಾಡಿದ್ರೆ ನಮ್ಮ ಜೀವನ ನಾವು ಜೀವಂತ ಇರೋವರೆಗೂ ನಮ್ಮನ್ನ ಆಟವಾಡಿಸುತ್ತೆ ಜೋಕೆ ಅಂತ ಎಚ್ಚರಿಸಿದ್ರು ರವಿಚಂದ್ರನ್. ಯಾವತ್ತು ನಾವು ಏಮ್ ಮಾಡ್ತೀವೋ, ವೆನ್ ಯು ಏಮ್ ಯು ಹ್ಯಾವ್ ಟು ಪ್ಲೇ ಎ ಗೇಮ್. ಲೈಫ್ ಇಸ್ ನಾಟ್ ಎ ಗೇಮ್. ಜಸ್ಟ್ ಎಂಜಾಯ್ ಯುವರ್ ಪ್ಲೇ, ಯು ವಿಲ್ ರೀಚ್ ಯುವರ್ ಗೋಲ್ ಸಮ್ ಡೇ ಅಷ್ಟೇ. ದಟ್ ಈಸ್ ದ ಮೇನ್ ಇಂಪಾರ್ಟೆಂಟ್ ಲೆಸನ್ ನಾನು ಕಲ್ತಿರೋದು ಜೀವನದಲ್ಲಿ. ನಾನು ಎಲ್ಲೇ ಸ್ಕೂಲ್ಗಳಿಗೆ ಹೋದ್ರೆ, ಕಾಲೇಜ್ಗೆ ಹೋದ್ರೆ ಒಂದು ಲೈನ್ ಅಂತೂ ತುಂಬ ಹೇಳ್ತಿದ್ದೆ ನಾನು. ಓದೋ ಟೈಮಲ್ಲಿ ನಾವು ಚೆನ್ನಾಗಿ ಓದಿದ್ರೆ ಜೀವನ ಪೂರ್ತಿ ಆಟ ಆಡ್ಬೋದು. ಓದೋ ಟೈಮಲ್ಲಿ ಆಟ ಆಡಿದ್ರೆ ಇಡೀ ಜೀವನ ನಿಮ್ಮನ್ನು ಆಟ ಆಡಿಸುತ್ತೆ. ಸೊ ಐ ಥಿಂಕ್ ಓದಬೇಕು. ಯಾಕಂದರೆ ನಾನು ಓದಲಿನ ಅನ್ನೋದು ದೊಡ್ಡ ಮುಖ್ಯ ಅಲ್ಲ. ಈಗೀಗ ಅನಿಸುತ್ತೆ ಓದಬೇಕಾಗಿತ್ತು ಅನಿಸುತ್ತೆ. ಕೆಲವು ನಾಲೆಜ್ ಅನ್ನೋದು ಬೇಕು, ನಮಗೆ ಕಲಿಬೇಕಾಗಿತ್ತು. ನಾನು ಮೂವರು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಿದ ನಂತರ ತಮ್ಮ ನೆಚ್ಚಿನ ವಿದ್ಯಾರ್ಥಿಗಳ ಒಡನೆ ತಮ್ಮ ಅನುಭವ ಹಂಚಿಕೊಂಡ್ರು ರೇವಾ ಯೂನಿವರ್ಸಿಟಿಯ ಕುಲಾಧಿಪತಿ ಡಾಕ್ಟರ್ ಪಿ ಶಾಮರಾಜು. ಪ್ರತ್ಯೇಕ ಕ್ಷೇತ್ರಗಳಲ್ಲಿರೋ ಮೂವರು ಸಾಧಕರು ತಮ್ಮ ಕ್ಷೇತ್ರಗಳಲ್ಲಿ ಅತ್ಯಂತ ಹೆಚ್ಚಿನ ಸಾಧನೆ ಮಾಡಿದ್ದಾರೆ. ಇವರೆಲ್ಲರಿಗೂ ಗೌರವಿಸಿದ್ದು ಹಾಗೂ ಪ್ರಶಸ್ತಿ ಪ್ರದಾನ ಮಾಡಿದ್ದು ವಿದ್ಯಾರ್ಥಿಗಳಿಗೆ ಸಂದೇಶವಾಗಬೇಕು. ಯಾವುದೇ ಕ್ಷೇತ್ರದಲ್ಲಾದರೂ ಸಾಧನೆ ಮಾಡಬೇಕೆಂದ್ರೆ ಶ್ರದ್ಧೆ, ವಿನಯತೆ ಹಾಗೂ ಡಿಸಿಪ್ಲಿನ್ ಅತ್ಯಂತ ಅವಶ್ಯ ಅನ್ನೋ ಮಾತುಗಳನ್ನಾಡಿ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಿದ್ರು. ಐ ಆಲ್ವೇಸ್ ಬಿಲೀವ್ ಎಜುಕೇಷನ್ ಅಂಡ್ ಡಿಸಿಪ್ಲಿನ್ ಶುಡ್ ಗೋ ಟುಗೆದರ್. ಶಿಕ್ಷಣ ಮತ್ತು ಶಿಸ್ತು
ಎರಡು ಜೊತೆಗೆ ಹೋದರೆ ಮಾತ್ರ ನಾವೇನಾದರೂ ಸಾಧಿಸೋಕ್ಕಾಗತ್ತೆ. ಇದು ಜೊತೆಗೆ ತಾವೆಲ್ಲ ಈಗ ಶ್ರೀಯುತರ ಕಂಬಾರರ ಮಾತು ಕೇಳಿದಿರಿ, ಡಾಕ್ಟರ್ ಟೆಸಿ ಥಾಮಸ್ ಅವರ ಭಾಷಣ ಕೇಳಿದಿರಿ, ನಮ್ಮ ಕ್ರೇಜಿ ಸ್ಟಾರ್ ಡಾಕ್ಟರ್ ರವಿಚಂದ್ರ ಅವರ ಮಾತು ಕೇಳಿದಿರಿ. ಯಾವಾಗಲೂ ಕೂಡ ನಾನು ನಿಮಗೆ ಡಿಸಿಪ್ಲಿನ್ ಅಂತ ಹೇಳ್ತೇನೆ. ಅದು ಮಾತ್ರ ಇರೋದು ಮಾತ್ರ ಈಗ ಇಲ್ಲಿ ವೇದಿಕೆ ಮೇಲೆ ಎಲ್ಲರೂ ಕೂಡ ಡಿಸಿಪ್ಲೈನ್ಡ್ ಆಗಿದ್ದಿದ್ದರಿಂದಾನೇ ಅವರವರ ರೀತಿಯಲ್ಲಿ ಸಾಧನೆ ಮಾಡೋಕ್ಕಾಗಿದೆ. ಈ ಸಾಧನೆ ಮಾಡೋವ್ರನ್ನ ನಾವು ಇಲ್ಲಿ ಕರ್ಕೊಂಬಂದು ನಿಮ್ಗೆ ಪರಿಚಯ ಮಾಡೋ ಉದ್ದೇಶ ಏನಂತಂದರೆ, ಈಗ ಅವ್ರಿಗೆ ಎಷ್ಟೋ ಅವಾರ್ಡ್ಸ್ ಬಂದಿದೆ, ಎಷ್ಟೋ ಸಂಪಾದನೆ ಮಾಡಿದ್ದಾರೆ. ಆ ರೀತಿಯಲ್ಲಿ ಆ ಲೆವೆಲ್ಗೆ ಅವರು ಹೋಗಬೇಕು ಅಂತಂದರೆ ಏನೆಲ್ಲ ಕಷ್ಟಪಟ್ಟಿರ್ಬೋದು ಆ ಸಾಧನೆ ಮಾಡೋಕ್ಕೆ. ಆ ಸಾಧನೆ ಯಾವ ರೀತಿ ಪಡೆದಿದ್ದಾರೆ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಂಡ್ರೆ ನಿಮಗೂ ಅದು ಒಂಥರ ಸ್ಫೂರ್ತಿಯಾಗಿರುತ್ತೆ ಅನ್ನೋ ಉದ್ದೇಶದಿಂದ ನಾವು ಇದನ್ನು ಕಳೆದ 5-6 ವರ್ಷಗಳಿಂದ ಈ ಅಚೀವರ್ಸ್ ಅವಾರ್ಡ್ ಅಂತ ಕೊಡ್ತಾ ಇದ್ವಿ. ರೇವಾ ಯೂನಿವರ್ಸಿಟಿ ಇಷ್ಟು ದೊಡ್ಡ ಹೆಮ್ಮರವಾಗಿ ಬೆಳೆಯಲು ಕಾರಣಗಳೇನು? ಯಾಕಿಷ್ಟು ಪ್ರೀತಿ ಹಾಗೂ ಗೌರವವನ್ನ ವಿದ್ಯಾರ್ಥಿಗಳಾಗಲಿ ಪೋಷಕರಾಗಲಿ ಸಂಸ್ಥೆಯ ಮೇಲಿಟ್ಟಿದ್ದಾರೆ ಎಂಬ ಪ್ರಶ್ನೆಗೆ ಕಾಲೇಜಿನ ಕಾಮರ್ಸ್ ವಿಭಾಗದ ಡೀನ್ ನೀಡಿದ್ದು ಈ ಉತ್ತರ. ರೇವಾ ವಿಶ್ವವಿದ್ಯಾನಿಲಯ ಒಂದು ಗುಣಮಟ್ಟದ ಒಂದು ಶಿಕ್ಷಣವನ್ನು ಕೊಡುತ್ತಾ ಬಂದಿದೆ. ಪರಿಪೂರ್ಣ ಒಂದು ಶಿಕ್ಷಣ, ಬರೀ ಒಂದು ಅಕಾಡೆಮಿಕ್ಸ್ ಮಾತ್ರವಲ್ಲ, ಅದು ಒಂದು ಕಲ್ಚರಲ್ ಫೀಲ್ಡಲ್ಲಿರ್ಬೋದು, ಸ್ಪೋರ್ಟ್ಸ್ ಇರಬಹುದು, ಹಾಗೂ ಒಂದು ಸ್ಕಿಲ್ಸ್ ಇರಬಹುದು. ಇದೆಲ್ಲವನ್ನು ನಾವು ಒಂದು ಒಟ್ಟುಗೂಡಿ ಒಂದು ಪರಿಪೂರ್ಣ ಒಂದು ಶಿಕ್ಷಣವನ್ನು ನಾವು ಮಕ್ಕಳಿಗೆ ಇಲ್ಲಿ ಕೊಡ್ತಾ ಬಂದಿದ್ದೇವೆ. ಇಲ್ಲಿ ನಮ್ಮ ಹಾಸ್ಟೆಲ್ಸ್ ಇದೆ, ಇಲ್ಲಿ ಒಂದು 3,500 ಮಕ್ಕಳು ನಮ್ಮಲ್ಲಿ ಇದ್ದಾರೆ. ಹಾಗೆ 300 ಸಿಬ್ಬಂದಿಗಳು ಇಲ್ಲೇ ಇದ್ದೀವಿ ನಾವು ಕ್ಯಾಂಪಸ್ಸಲ್ಲಿ. ಸೊ ನಾವು ಮಕ್ಕಳನ್ನು ನಮ್ಮ ಮಕ್ಕಳು ಅಂತ ಹೇಳಿ ಭಾವಿಸಿ ನಾವು ಇಲ್ಲಿ ಒಂದು ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ಇಟ್ಸ್ ಅ ಹೋಮ್ ಅವೇ ಫ್ರಮ್ ಹೋಮ್ ಅಂತ ನಾವೇನು ಹೇಳ್ತೀವಿ, ಆ ರೀತಿ ಇಲ್ಲಿ ನಾವು ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ರೇವಾ ವಿಶ್ವವಿದ್ಯಾನಿಲಯಕ್ಕೆ ಸೇರಿದಂಥ ಮಕ್ಕಳು ಅವರು ಮುಂದೆ ಒಂದು ಉತ್ತಮ ಕ್ಷೇತ್ರಗಳಲ್ಲಿ ಒಂದು ಸಾಧಕರಾಗಿ ಮುಂದೆ ಬರಬೇಕು ಅನ್ನೋದೇ ನಮ್ಮ ಒಂದು ವಿಚಾರ. ಆ ದಿಕ್ಕಿನಲ್ಲಿ ನಮ್ಮ ಎಲ್ಲ ಒಂದು ಶ್ರಮವನ್ನು ನಾವು ಹಾಕುತ್ತಾ ಬಂದಿದ್ದೀವಿ. ಒಟ್ಟಾರೆ ರೇವಾ ಯೂನಿವರ್ಸಿಟಿಯಲ್ಲಿ ನಡೆದ ಈ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮ ವಿದ್ಯಾರ್ಥಿಗಳಲ್ಲಿ ಸ್ಫೂರ್ತಿ ತುಂಬಿದ್ದಂತೂ ಸತ್ಯ. ಸಾಧನೆಯ ಹೆಜ್ಜೆ ಇಡೋಕೆ ಮುಂದಾದವರಿಗೆ ದಿಕ್ಸೂಚಿ ತೋರಿಸಿದ್ದು ನಿಜ. ಒಟ್ನಲ್ಲಿ ಉತ್ತಮ ಸೇವೆ ನೀಡುವ ಮನೋಭಾವ ಇದ್ದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿದ್ರೆ ಒಂದಲ್ಲ ಒಂದು ದಿನ ಹೆಮ್ಮರವಾಗಿ ಬೆಳೆಯುತ್ತೇವೆ ಅನ್ನೋದಕ್ಕೆ ರೇವಾ ಯೂನಿವರ್ಸಿಟಿ ಒಂದೊಳ್ಳೆ ಎಕ್ಸಾಂಪಲ್ ಆಗಿದೆ. ಸಂಸ್ಥಾಪಕರ ದಿನಾಚರಣೆಯಂದು ಸಾಧಕರನ್ನ ಗುರುತಿಸಿ ಗೌರವಿಸಿ ಅವರ ಮುಖೇನ ವಿದ್ಯಾರ್ಥಿಗಳಿಗೆ ಪರೋಕ್ಷ ಜೀವನ ಮೌಲ್ಯ ಕಲಿಸೋ ಕೆಲಸ ಮಾಡ್ತಿದೆ ರೇವಾ ಯೂನಿವರ್ಸಿಟಿ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.